ಎಲ್ಲರಿಗೂ ನಮಸ್ಕಾರ. ನಾನು ಜಯಂತಿ. ಇವತ್ತೊಂದು ಸಿಂಪಲ್ ಆಗಿರುವಂಥ ಟಿಪ್ಸನ್ನು ಹೇಳ್ಕೊಡ್ತೀನಿ ನಿಮಗೆ. ನಾವು ಇದನ್ನೇ ಹೋಗಿ ಹೊರಗಡೆ ತಿನ್ನಬೇಕು ಅಂದರೆ ನಿಮಗೂ ಗೊತ್ತಿರುತ್ತೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಕಪ್ ಲೆಕ್ಕದಲ್ಲಿ ಕೊಡ್ತಾರೆ. ನಾನಿವಾಗ ಸ್ವೀಟ್ ಕಾರ್ನನ್ನು ಪರ್ಚೇಸ್ ಮಾಡಿ ತೊಗೊಂಬಂದಿದ್ದೀನಿ. ತೊಗೊಂಬಂದ್ಬಿಟ್ಟು ಇದನ್ನು ಒಂದು ಬೇಯಿಸ್ಕೊಂಡು ರೆಡಿ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನು ಚಾಟ್ ಮಸಾಲ ಬೇಕಂದರೆ ನೀವು ಹಾಕ್ಕೊಳ್ಬೋದು. ನಾನು ಸ್ಕಿಪ್ ಮಾಡಿದ್ದೀನಿ. ನಾವು ಅಷ್ಟೊಂದಾಗಿ ಯೂಸ್ ಮಾಡೋಲ್ಲ ಚಾಟ್ ಮಸಾಲ, ಮಿಕ್ಸ್ ಮಸಾಲ ಎಲ್ಲ. ನಾವೆಲ್ಲ ರೆಡಿ ಇರೋದನ್ನು ತರೋದು ತುಂಬ ಕಡಿಮೆ. ಸೊ ನಾವೇನಿದ್ರೂ ನಾವೇ ಪ್ರಿಪೇರ್ ಮಾಡಿ ಹಾಕುವಂಥದ್ದು. ಸೊ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕಂದ್ರೆ ನೀವು ಕೂಡ ಚಾಟ್ ಮಸಾಲವನ್ನು ಯೂಸ್ ಮಾಡಿಕೊಡಿ. ಸೊ ನಾನಿವಾಗ ಬಿಡಿಸಿರೋ ಅಂಥ ಕಾರ್ನನ್ನು ಇಟ್ಕೊಂಡಿದ್ದೀನಿ. ಇದು ಸ್ನ್ಯಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗಿಗೆ ನನ್ನ ಮಗನಿಗೆ ತುಂಬ ಇಷ್ಟ ಇದು. ಸೊ ಒಂದೊಂದ್ಸರಿ ನಾನು ಇದನ್ನು ಸ್ಕೂಲಿಗೆ ಕೂಡ ಹಾಕಿ ಕಳಿಸ್ತೀನಿ. ಸ್ನ್ಯಾಕ್ಸಿಗೆ ಎಲ್ಲ ಟೈಮು ಅಲ್ಲ, ಯಾವತ್ತಾದರೂ ಒಂದಿನ ಹಾಕ್ತೀನಿ. ಸೊ ಇದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂದರೆ, ಇದನ್ನು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೀವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕಬೇಕು. ನಾವು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು. ನೀವು ಯಾವ ಸಾಲ್ಟ್ ಯೂಸ್ ಮಾಡ್ತೀರೋ ಅದೇ ಸಾಲ್ಟ್ ಹಾಕ್ಕೊಳ್ಳಿ. ಸೊ ಇದನ್ನು ಹಾಕ್ಕೊಂಡು ಅದಾದಮೇಲೆ ಪೆಪ್ಪರನ್ನು ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಪೇಪರನ್ನು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಒಂದು 1/4 ಸ್ಪೂನನ್ನು ಹಾಕಿ. ಇದು ಒಂದು ಜೋಳ ಇದೆ. ಸೊ ಅದಾದಮೇಲೆ ಲೆಮನ್, ಇಲ್ಲಿ 1/2 ಲೆಮನ್ ಕೂಡ ಹಾಕಲ್ಲ ನಾನು, ಅದಕ್ಕಿಂತ ಕಡಿಮೆ ಹಾಕ್ತೀನಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 1/4 ಸಾಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕೀಗ. ಇದನ್ನು ಕೂಡ ನೀವು ಬೇಕು ಅಂದರೆ ಒಗ್ಗರಣೆ ಕೂಡ ಮಾಡ್ಕೋಬೋದು. ಅದು ನೀವು ಬೇಕಾದರೆ ಇದಕ್ಕೇನಾದರೂ ಕೊತ್ತಂಬರಿ ಸೊಪ್ಪು, ಕರಿಬೇವು, ಅವನ್ನೆಲ್ಲ ಹಾಕಿ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕಾದ್ರೆ ಬೇಕಾದರೆ ನೀವು ತಿನ್ಬೋದು. ಬಟ್ ನನಗೆ ಯಾವಾಗಲೂ ಈ ಥರನೇ ಇಷ್ಟ ಆಗೋದು. ಸೊ ಸ್ವಲ್ಪ ಬಿಸಿ ಬಿಸಿ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಷ್ಟೇ. ಸೊ ಎಕ್ಸ್ಟ್ರಾ ನಾನು ಆವಾಗಲೇ ಹೇಳ್ದಂಗೆ ಚಾಟ್ ಮಸಾಲ ಬೇಕಂದರೆ ನೀವು ಮಿಕ್ಸ್ ಮಾಡ್ಕೋಬೋದು. ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ನಾನು ಯೂಸ್ ಮಾಡದೇ ಇರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಇವಾಗ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೂಪರಾಗಿದೆ. ಟೇಸ್ಟ್ ಮಾಡಿಬಿಟ್ಟು ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.